ಒಂದು ಕಡೆ ಡಿ ಸಿ ಎಂ ಅವರನ್ನು ಸಿ ಎಂ ಮಾಡಿ ಅಂತೇಳಿ ನಿನ್ನೆ ಮುನಿಯಪ್ಪ, ಮತ್ತೊಂದು ಕಡೆ ದಲಿತರನ್ನು ಸಿ ಎಂ ಮಾಡಿ ಅಂಥೇಳಿ, ಲಿಂಗಾಯತರನ್ನು ಸಿ ಎಂ ಮಾಡಿ ಅಂಥೇಳಿ. ಈ ನಡುವೆ ದೆಹಲಿಯಲ್ಲಿ ಭೈರತಿ ಸುರೇಶ್ ಮಾತಾಡಿದ್ದಾರೆ. ಸಾಕು ಬಿಡ್ರಪ್ಪ, ಇವರಿಬ್ಬರ ನಡುವೆ ತಂದಿಡಬೇಡಿ ನೀವು ಅಂತೇಳಿ ಮಾತಾಡ್ತಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲ ಸರಿ ಇದೆ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನಡುವೆ ಬಾಂಧವ್ಯ ಇದೆ, ಹೀಗಾಗಿ ಇವರ ಮಧ್ಯೆ ಯಾರು ತಂದಿಡಬೇಡಿ. ದೆಹಲಿಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ. ಭೈರತಿ ಸುರೇಶ್ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡವರು. ದೆಹಲಿಯಲ್ಲಿ ಅವರು ಹೇಳ್ತಾರೆ, ಸಿ ಎಂ ಡಿ ಸಿ ಎಂ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ, ಏನೇನು ಕೊಡಬೇಕು ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಕೊಡುತ್ತೆ. ಭೈರತಿ ಸುರೇಶ್ ದೆಹಲಿಯಲ್ಲಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ರು ಪ್ರಬುದ್ಧರಿದ್ದಾರೆ. ಅವರಿಬ್ರು ಒಳ್ಳೆ ಟರ್ಮ್ಸ್ ಅಲ್ಲಿದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ರು ಮಧ್ಯದಲ್ಲಿ ತಂದಿಡುವಂತ ಕೆಲಸ ನಮ್ದು. ಹೈಕಮಾಂಡ್ ಇರುವಂತಹ ಪಕ್ಷ, ಪ್ರಾದೇಶಿಕ ಪಕ್ಷ ಆದ್ರೆ ಇಲ್ಲೇ ನಿರ್ಧಾರ ತಗೊಂಡು ಮಾಡಬಹುದು. ನಮ್ಗೆ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ. ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ, ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾವ್ದು ಮಾಡಬೇಕು ಅಂತ ಹೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ. ಒಂದು ಕಡೆ ಡಿ ಸಿ ಎಂ ಅವರನ್ನು ಸಿ ಎಂ ಮಾಡಿ ಅಂತೇಳಿ ನಿನ್ನೆ ಮುನಿಯಪ್ಪ, ಮತ್ತೊಂದು ಕಡೆ ದಲಿತರನ್ನು ಸಿ ಎಂ ಮಾಡಿ ಅಂಥೇಳಿ, ಲಿಂಗಾಯತರನ್ನು ಸಿ ಎಂ ಮಾಡಿ ಅಂಥೇಳಿ. ಈ ನಡುವೆ ದೆಹಲಿಯಲ್ಲಿ ಭೈರತಿ ಸುರೇಶ್ ಮಾತಾಡಿದ್ದಾರೆ. ಸಾಕು ಬಿಡ್ರಪ್ಪ, ಇವರಿಬ್ಬರ ನಡುವೆ ತಂದಿಡಬೇಡಿ ನೀವು ಅಂತೇಳಿ ಮಾತಾಡ್ತಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲ ಸರಿ ಇದೆ, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನಡುವೆ ಬಾಂಧವ್ಯ ಇದೆ, ಹೀಗಾಗಿ ಇವರ ಮಧ್ಯೆ ಯಾರು ತಂದಿಡಬೇಡಿ. ದೆಹಲಿಯಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿಕೆ. ಭೈರತಿ ಸುರೇಶ್ ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡವರು. ದೆಹಲಿಯಲ್ಲಿ ಅವರು ಹೇಳ್ತಾರೆ, ಸಿ ಎಂ ಡಿ ಸಿ ಎಂ ಹುದ್ದೆ ಸದ್ಯಕ್ಕೆ ಖಾಲಿ ಇಲ್ಲ, ಏನೇನು ಕೊಡಬೇಕು ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಕೊಡುತ್ತೆ. ಭೈರತಿ ಸುರೇಶ್ ದೆಹಲಿಯಲ್ಲಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ರು ಪ್ರಬುದ್ಧರಿದ್ದಾರೆ. ಅವರಿಬ್ರು ಒಳ್ಳೆ ಟರ್ಮ್ಸ್ ಅಲ್ಲಿದ್ದಾರೆ. ಅವರೇನು ಬೇರೆ ಬೇರೆ ಅಲ್ಲ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವರಿಬ್ರು ಮಾತಾಡ್ಕೋತಾರ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಅವ್ರಿಗೆ ನಾವು ಬೆಸಿಗೆ ಮಾಡಬೇಕೆ ಹೊರತು ಅವರಿಬ್ರು ಮಧ್ಯದಲ್ಲಿ ತಂದಿಡುವಂತ ಕೆಲಸ ನಮ್ದು. ಹೈಕಮಾಂಡ್ ಇರುವಂತಹ ಪಕ್ಷ, ಪ್ರಾದೇಶಿಕ ಪಕ್ಷ ಆದ್ರೆ ಇಲ್ಲೇ ನಿರ್ಧಾರ ತಗೊಂಡು ಮಾಡಬಹುದು. ನಮ್ಗೆ ಹೈಕಮಾಂಡ್ ಖರ್ಗೆ ಸಾಹೇಬ್ರು ಇದ್ದಾರೆ, ರಾಹುಲ್ ಗಾಂಧಿ ಸರ್ ಇದ್ದಾರೆ. ಇವರೆಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ, ಉಪಮುಖ್ಯಮಂತ್ರಿ ಯಾರು ಮಾಡಬೇಕು, ಮುಖ್ಯಮಂತ್ರಿ ಯಾವ್ದು ಮಾಡಬೇಕು ಅಂತ ಹೇಳಿ. ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಫುಲ್ ಆಗಿದೆ, ಉಪಮುಖ್ಯಮಂತ್ರಿ ಸ್ಥಾನನೂ ಸಹ ಫುಲ್ ಆಗಿದೆ. ಇದರಿಂದ ನಾನೇನು ಬೇರೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಂದಕ ತಂದಿಡುವಂಥ ಕೆಲಸ ಯಾರು ಮಾಡಬಾರ್ದು. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವ ಸಮಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ.